ಚಿಕನ್ ರೇಟ್ ಅದರಲ್ಲೂ ಸ್ಪೆಷಲಿ ನಾನ್ ವೆಜ್ ಪ್ರಿಯರಿಗೆ ಈಗ ದೊಡ್ಡ ಮಟ್ಟದಲ್ಲಿ ಶಾಕ್ ಇದೆ. ಕಾರಣ ಏನು ಅಂದರೆ ಬೆಂಗಳೂರಿನಲ್ಲಿ 1 kg ಚಿಕನ್ಗೆ 350 ರೂಪಾಯಿ ದಾಟಿದೆ. ಮುಂದಿನ ದಿನಗಳಲ್ಲಿ ಅದು 400ರ ಗಡಿ ತಲುಪುವಂತಹ ಸಾಧ್ಯತೆ ಇದೆ ಅಂತೆ. ಡಿಸೆಂಬರ್ನಲ್ಲಿ 1 kgಗೆ ಕೇವಲ 260 ರೂಪಾಯಿಂದ 280 ರೂಪಾಯಿ ಇತ್ತು. ಆದರೆ ಈಗ ದಿಢೀರಂತ ಬೆಲೆ ಏರಿಕೆಯಾಗಿ 1 kg ಚಿಕನ್ಗೆ 350 ರೂಪಾಯಿ ಆಗಿದೆ. ನಾನ್ ವೆಜ್ ಪ್ರಿಯರು ಇದು ನೋಡಲೇಬೇಕು. ಅದರಲ್ಲೂ ಸ್ಪೆಷಲಿ ಈ ನಾನ್ ವೆಜ್ ರೆಸ್ಟೋರೆಂಟ್ಗಳಲ್ಲಿ ಇನ್ನು ಮುಂದೆ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಮೊದಲು ಡಿಸೆಂಬರಿಂದ ಸ್ವಲ್ಪ ಹೆಚ್ಚಿಗಾಗ್ತಾ ಇತ್ತು, ಆದರೆ ಈ ಜನವರಿಯಿಂದ ಹೆಚ್ಚಾಗಿ ಬೆಲೆಗಳಾಗಿದ್ದಾವೆ. ಸ್ಟಾಕ್ ಇಲ್ಲ ಅಂದ್ಬಿಟ್ಟು ನಾವೆಲ್ಲ ತಿಳುವಳಿಕೆ ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಟಾಕ್ ಇಲ್ಲ ಅಂದ್ಬಿಟ್ಟು ಆವಾಗ ಚಿಕನ್ ಬೆಲೆ ಇಷ್ಟು ಒಂದು ಆಗಿದೆ ಅಂದ್ಬಿಟ್ಟು ಎಲ್ಲರೂ ಇದು ಮಾಡ್ಕೊತಾರೆ. ಆದರೆ ವ್ಯಾಪಾರ ಅಂತೂ ನಡೀತಾ ಐತೆ, ಆದರೆ ಬೆಲೆಗಳಿಂದನೇ ನಮ್ಗೆ ತೊಂದರೆ ಆಗ್ತಾ ಇರೋದು. ಈಗ ಆಂಧ್ರ, ತಮಿಳ್ನಾಡು, ಈ ಕೇರಳ ಯಾವಾಗ ಒಂದು ಸತಿ ಬರ್ತಾ ಇತ್ತು, ಅದನ್ನು ಬರ್ತಾ ಇಲ್ಲ ಅಂದ್ಬಿಟ್ಟು ತಿಳುವಳಿಕೆ ಬರ್ತಾ ಇತ್ತು ನಮಗೆ. ಈಗ ಅದು ಬಂದರೆ ಅಂದರೆ ಸ್ವಲ್ಪ ಬೆಲೆಗಳು ಕಡಿಮೆ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಇದಾಗುತ್ತೆ. ಬೇಸಿಗೆ ಕಾಲದಲ್ಲಿ ಇನ್ನೂ ಅತಿ ಆಗುತ್ತೆ, ಯಾಕಂದರೆ ಸಾಯುತ್ತೆ ಇದಾಗುತ್ತೆ ಅಂದ್ಬಿಟ್ಟು ಬೇಸಿಗೆದಲ್ಲಿ ಇದಾಗುತ್ತೆ ಅಂದ್ಬಿಟ್ಟು ಇನ್ನೂ ಬೆಲೆಗಳು ಜಾಸ್ತಿ ಆಗ್ತವೆ. ಮುಂಚೆ ಬಂದು 250, 220 ಈ ಥರ ನಡೀತಾ ಇತ್ತು. ಇವಾಗ 360 ರೂಪಾಯಿ, 350 ರೂಪಾಯಿ, 300 ರೂಪಾಯಿವರೆಗೂ ಇವಾಗ ಬಂದಿದೆ. ಈಗ ಕಸ್ಟಮರ್ ಅದೇ ಬೇಜಾರು ಮಾಡ್ಕೊಂಡು ತೊಗೊಂಡೋಗ್ತಾರೆ. ತೊಗೊಂಡಿರೋ ತಿಂದಿರ ಇರಲ್ಲ, ತೊಗೊಂಡೋಗ್ತಾ ಇದ್ದಾರೆ. ಮುಂಚೆ 1 kg ತಗೊಳ್ಳೋರು ಇವಾಗ 3/4 kg ಈ ಥರ ತೊಗೊಂಡೋಗ್ತಾ ಇದ್ದಾರೆ. ವ್ಯಾಪಾರ ಏನು ಅಷ್ಟೊಂದು ಏನು ಕಡಿಮೆ ಇಲ್ಲ, ನಡೀತೈತೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭರತ್ ಕೊಡ್ತಾರೆ. ಭರತ್, ಒಂದು ಕಡೆಗೆ ನಾನ್ ವೆಜ್ ಪ್ರಿಯರಿಗೆ ಇದಂತೂ ಶಾಕ್ ಅಂತೂ 100%. ಬಟ್ ಯಾಕೆ ಅಂತ, ಯಾವ ಕಾರಣಕ್ಕಾಗಿ ಇಷ್ಟೊಂದು ರೇಟ್ ಜಾಸ್ತಿ ಆಗೋದಕ್ಕೆ? ಬೇಡಿಕೆ ಜಾಸ್ತಿ ಆಗಿದೆನಾ ಅಥವಾ ಅಂದರೆ ಸಪ್ಲೈಯಲ್ಲಿ ಏನಾದರೂ ಕಡಿಮೆ ಆಗಿದೆನಾ ಅಂತ? ಜಗದೀಶ್, ಅಂದ್ರೆ 1 ತಿಂಗಳ ಹಿಂದೆ ಚಿಕನ್ ದರ ಏರಿಕೆ ಬಗ್ಗೆ ನ್ಯೂಸ್ ಫಸ್ಟ್ ಸುದ್ದಿ ಪ್ರಸಾರ ಮಾಡಿತ್ತು. ಆ ಸಂದರ್ಭದಲ್ಲಿ ಕೂಡ ಚಿಕನ್ 280ರಿಂದ 290 ರೂಪಾಯಿವರೆಗೂ ಗರಿಷ್ಠ ಮಟ್ಟ ತಲುಪಿತ್ತು. ಈಗ ಸುಮಾರು 25 ದಿನಗಳು ಕಳೆದಿದೆ. ಈಗ ಮತ್ತೆ ಚಿಕನ್ ರೇಟ್ ಮತ್ತೆ ಗಗನಕ್ಕೆ ಏರ್ತಾ ಇರುವಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕಾರಣಗಳೇನು ಅಂತ ಗಮನಿಸೋದಾದ್ರೆ, ಬೆಂಗಳೂರಿಗೆ ತಮಿಳುನಾಡು, ಆಂಧ್ರ, ತೆಲಂಗಾಣದಿಂದ ಚಿಕನ್ ರಫ್ತು ಆಗುತ್ತೆ, ಅಂದ್ರೆ ಕೋಳಿ ಮಾಂಸ ರಫ್ತು ಆಗುತ್ತೆ. ಎಲ್ಲ ಒಂದ್ ಕಡೆ ಅಲ್ಲಿ ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ಅಂದ್ರೆ ಬೇಡಿಕೆಗೆ ತಕ್ಕಂತೆ ಉತ್ಪಾದನೆ ಆಗ್ತಾ ಇಲ್ಲ. ಜೊತೆಗೆ ಕೋಳಿ ಸಾಕಾಣಿಕೆಯಲ್ಲಿ ನಿರ್ವಹಣೆಯ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಇದನ್ನ ಕಂಪನಿಗಳವರು, ಕೋಳಿ ಸಾಗಾಣಿಕೆ ಮಾಡ್ತಾ ಇರುವಂತವ್ರು ಹಾಗೆ ಹಣ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವರು ಕೂಡ ಉತ್ಪಾದನೆಯನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಬೇಡಿಕೆ ಜಾಸ್ತಿ ಇದೆ, ಆದ್ರೆ ಪೂರೈಕೆ ಕಮ್ಮಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿಗೆ ಸಹಜವಾಗಿ ಆಮದಾಗ್ತಾ ಇರುವಂತಹ ಕೋಳಿ ಮಾಂಸ ಕೂಡ ಕಡಿಮೆ ಆಗ್ತಾ ಇದೆ, ಅಂದ್ರೆ ಬೇಡಿಕೆ ತಕ್ಕಂತೆ ಸಿಗ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಈಗ ರಿಟೇಲ್ ಶಾಪ್ಗಳಲ್ಲಿ ಚಿಕನ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಬೆಂಗಳೂರಿನಲ್ಲಿ ಸಹಜವಾಗಿ ವಿತೌಟ್ ಸ್ಕಿನ್ ಚಿಕನ್ ಸೇವನೆ ಮಾಡುವಂತಹ ಪ್ರಿಯರ್ ಗ್ರಾಹಕರು ಜಾಸ್ತಿ ಇರ್ತಾರೆ. ಸೊ ಅವ್ರಿಗೆ ಗರಿಷ್ಠ ಈಗ 330, 340, 350 ರೂಪಾಯಿವರೆಗೂ 1 kg ಚಿಕನ್ ದಾಟಿದೆ. ಅಂದ್ರೆ ಅರ್ಧ ಕೆಜಿಗೆ ಹೋದ್ರೂ ಕೂಡ 180, 170 ರೂಪಾಯಿ ಬೆಲೆ ಅಂದ್ರೆ ಅಮೌಂಟ್ನ ರಿಟೇಲ್ ಶಾಪ್ ಅವರು ತಗೊಳ್ತಾ ಇದ್ದಾರೆ. ಇದು ಕೇವಲ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಈಗ 330, 340, 350 ರೂಪಾಯಿವರೆಗೂ ತಲುಪಿದೆ. ಮುಂದಿನ ದಿನಗಳಲ್ಲಿ ಇದರ ಬೆಲೆ ಇನ್ನಷ್ಟು ಜಾಸ್ತಿ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳಿ ರಿಟೇಲ್ ಶಾಪ್ ಅವರು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಅಗತ್ಯವಾದ ಪೂರೈಕೆಗೆ, ಅಂದ್ರೆ ಬೇಡಿಕೆಗೆ ತಕ್ಕಂತೆ ನಮಗೆ ಪೂರೈಕೆ ಆಗ್ತಾ ಇಲ್ಲ. ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ, ಆದರೆ ಚಳಿ ಜಾಸ್ತಿ ಇದೆ. ಹಾಗಾಗಿ ನಾನ್ ವೆಜ್ ಪ್ರಿಯರ್ ಸಹಜವಾಗಿ ಈ ಸಮಯದಲ್ಲಿ ಜಾಸ್ತಿ ಇರ್ತಾರೆ, ಆದರೆ ಬೇಡಿಕೆಗೆ ತಕ್ಕಂತೆ ನಮಗೆ ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಹೋಟೆಲ್ ಉದ್ಯಮದ ಮೇಲೆ ಕೂಡ ಇದರ ಎಫೆಕ್ಟ್ ಬೀರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ನಾನ್ ವೆಜ್ ಬೆಲೆ, ಅಂದ್ರೆ ಖಾದ್ಯಗಳ ನಾನ್ ವೆಜ್ ಮೂಲಕ, ಚಿಕನ್ ಮೂಲಕ ಖಾದ್ಯಗಳನ್ನ ತಯಾರಿಸ್ತಾರೆ, ಅದರ ಬೆಲೆ ಕೂಡ ದುಪ್ಪಟ್ಟಾಗುವಂತಹ ಚಾನ್ಸಸ್ ಕೂಡ ಇದೆ. ಸದ್ಯಕ್ಕೆ ಅಂದ್ರೆ ಬೇಡಿಕೆಗೆ ತಕ್ಕಂತೆ ಉತ್ಪಾದನೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಬೆಂಗಳೂರಿಗೆ ಆಮದು ಆಗ್ತಾ ಇರುವಂತಹ ಒಂದು ಚಿಕನ್ ಸಂಖ್ಯೆಯಲ್ಲಿ ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಗರದಲ್ಲಿ ಚಿಕನ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಜಗದೀಶ್, ಥ್ಯಾಂಕ್ ಯು ಭರತ್, ನೀವೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.